ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 1 ಕೋಟಿಗೂ ಅಧಿಕ ಮೌಲ್ಯದ ಮಾಣಿಕ್ ಚಂದ್ ಹಾಗೂ ವಿಮಲ್ ಪಾನ್ ಮಸಾಲ ಜಪ್ತಿ ಮಾಡಿದ್ದಾರೆ. ಈ ಘಟನೆ ನಡೆದಿರುವುದು ಬೀದರ್ ನಗರದ ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿ ಜರುಗಿದೆ. ಖಚಿತ ಮಾಹಿತಿ ಮೇರೆಗೆ ಗೋದಾಮುಂದೂರ್ ಮೇಲೆ ನ್ಯೂಟೌನ್ ಪೊಲೀಸರು ದಾಳಿ ನಡೆಸಿ ಈ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಗೋದಾಮಿಯಲ್ಲಿ ಸಂಗ್ರಹಿಸಿಟ್ಟಿದ್ದ 1,02,56,500 ಮೌಲ್ಯದ ವಸ್ತುಗಳನ್ನು ಕಾಕಿ ಸೀಸ್ ಮಾಡಿದೆ. ಕಾರ್ಯಾಚರಣೆಯಲ್ಲಿ ಮಾಣಿಕ್ ಚಂದ್ ಹಾಗೂ ವಿಮಲ್ ಪಾನ್ ಮಸಾಲ, ಸಲಾರ್ ಪಾನ್ ಮಸಾಲ ಜೊತೆಗೆ ಪೌಚ್ ಪ್ಯಾಕೆಟ್ ತಯಾರಿಸುವ ತಲಾ 80,000 ಮೌಲ್ಯದ 13 ಯಂತ್ರಗಳು, 25 ಕ್ವಿಂಟಲ್ ಅಡಿಕೆ ಪುಡಿ ಸೇರಿ ಭಾರಿ ಪ್ರಮಾಣದಲ್ಲಿ ಪಾನ್ ಮಸಾಲ ಜಪ್ತಿ ಮಾಡಲಾಗಿದೆ. ವಾಣಿಜ್ಯ ತೆರಿಗೆ ಇಲಾಖೆಯ ಆಯುಕ್ತ ಮಹೇಶ್ ಪಾಟೀಲ್ ಹಾಗೂ FSSI ಅಧಿಕಾರಿ ಮನೋಹರ್ ಅವರ ಜೊತೆ ಪೊಲೀಸ್ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದ್ದು, ಕದಿಮರು ಅನುಮತಿ ಇಲ್ಲದೆ ಪಾನ್ ಮಸಾಲ ತಯಾರಿಸಿ ಸಂಗ್ರಹಿಸಿಟ್ಟಿದ್ದರು ಎನ್ನಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಕುಸ್ರು ಹಾಗೂ ರಾಜು ಎಂಬವರನ್ನ ಪೊಲೀಸರು ಬಂಧಿಸಿದ್ದಾರೆ. NTPS ಅಡಿಯಲ್ಲಿ ನ್ಯೂಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸರ್ ಚಾರ್ಲಿ ಏರೋಪ್ಲೇನ್ ಸರ್ ಇದು ಡೇಟ್ ಮುಗಿದಿಲ್ಲ ಸರ್. ನೋಡುತ್ತೆ ಇಲ್ಲ ಸರ್ ಅವರು ಇಲ್ಲೇ ಬರ್ತದೆ ಹಂಗೆ ನೋಡಿ ಡೇಟ್ ಇದೆ ಇದು ಡೇಟ್ ಅವರಿಗೆ ಟ್ಯಾಕ್ಸ್ ಏನೋ ಕಟ್ಟೋದ್ರಿ ನಾಶ ಪಡಿಸಲಿಕ್ಕೆ ಇದು ಕೇಸ್ ನಡೆಸ್ತಾರೆ. ಅದಾಗಿ ನಾವು ಫೋನ್ ಮಾಡಿದ್ವಿ ರಾತ್ರಿ 4-6 ಪ್ಯಾಕ್ಡ್ ಅಕ್ಟೋಬರ್ 2022 ಆಲ್ರೆಡಿ ಎಕ್ಸ್ಪೈರ್ ಆಗಿ 1 ವರ್ಷ ಎಲ್ಲ ಟೋಟಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಡಮ್ ನಮಗೆ ಫೋನ್ ಮಾಡಿದ್ರು. ಯಾಕಂದ್ರೆ ಇದನ್ನ ನಾವು ಇಂಟೆನ್ಷನ್ ಟು ಸೇಲ್ ಅದಾವ ಅಥವಾ ಅದು ಎದಕ್ಕೆ ಇಟ್ಟನೋ ಗೊತ್ತಿಲ್ಲ. ಸೊ ದ್ಯಾಟ್ ನಾವು ಅದನ್ನು ಹಾಕ್ಕೊಳಕ್ಕೆ ಒಂದು ಮಾಡಿಬಿಡ್ರಿ, ಒಂದು ತೊಗೊಂಡು ಯೋಜನೆ ಕೊಡ್ತೀನಿ ಅಂತ.
ಜಾಯಿಂಟ್ ಮಾಡೋದು ಮಾಡಿ ಟ್ಯಾಕ್ಸ್ ಕಟ್ಟಲ್ಲವ ಅವು ಎಫ್ ಐ ಆರ್ ಮಾಡ್ಬಿಡ್ತೀವಿ ಅದು ಪ್ರಾಡಕ್ಟು ವೇಸ್ಟು